ಹಾಯ್ ಎವ್ರಿವನ್, ನಮ್ಮ ಕರ್ನಾಟಕ ಸ್ಪೆಷಲ್ ಮೈಸೂರು ಪಾಕ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗುವಂಥ ಈ ಮೈಸೂರು ಪಾಕ್ನ ಮನೆಯಲ್ಲಿ ಬರೀ 20 ನಿಮಿಷದಲ್ಲಿ ಮಾಡ್ಕೊಳ್ಬೋದು ಅಂದರೆ ನಂಬಲೇಬೇಕು. ಯಾಕಂದರೆ ಈ ಮೈಸೂರು ಪಾಕ್ನ ಕೆಲವೇ ಸಾಮಗ್ರಿಗಳನ್ನು ಬಳಸಿ ಬರೀ 20 ನಿಮಿಷದಲ್ಲಿ ಸೂಪರ್ ಫಾಸ್ಟಾಗಿ ರೆಡಿ ಮಾಡ್ಕೋಬೋದು. ಈ ಮೈಸೂರು ಪಾಕ್ನ 2 ರೀತಿಯಲ್ಲಿ ಮಾಡ್ಕೋಬೋದು. ಒಂದು ಸಾಫ್ಟ್, ಇನ್ನೊಂದು ಹಾರ್ಡ್ ಟೆಕ್ಸ್ಚರ್ ಇರೋವಂಥ ಮೈಸೂರು ಪಾಕ್. ಇವತ್ತು ನಾನು ಹಾರ್ಡ್ ಟೆಕ್ಸ್ಚರ್ ಇರೋವಂಥ ಮೈಸೂರು ಪಾಕ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋದಕ್ಕೆ ಮಾತ್ರ ಹಾರ್ಡಾಗಿ ಇರುತ್ತೆ, ಆದರೆ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗುವಷ್ಟು ಪರ್ಫೆಕ್ಟ್ ಆದ ಮೈಸೂರು ಪಾಕ್ನ ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗದೇ ಪರ್ಫೆಕ್ಟ್ ಮೆಜರ್ಮೆಂಟ್ನಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಯಾವ ಟಿನ್ ಅಥವಾ ಪಾತ್ರೆಗೆ ಮೈಸೂರು ಪಾಕ್ನ ಹಾಕ್ಕೊಳ್ತೀವೋ ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಸವರಿ ಇಟ್ಕೊಳ್ಬೇಕು. ಯಾಕಂದರೆ ಮೈಸೂರು ಪಾಕ್ದು ಹದ ಬರ್ತಿದ್ದಂಗೆ ನಾವು ತಕ್ಷಣ ಈ ಟಿನ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನಮಗೆ ಮೈಸೂರು ಪಾಕ್ದು ಶೇಪ್ ಕೊಡೋದು ಕಷ್ಟ ಆಗತ್ತೆ. ಹಾಗೆ ಕಡಲೆ ಹಿಟ್ಟನ್ನು ಜರಡಿ ಮಾಡಿ ಇಟ್ಕೊಳ್ಬೇಕು. ಇಲ್ಲ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ರೀತಿ ಕಡಲೆ ಹಿಟ್ಟನ್ನು ಜರಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಈ ಕಡಲೆ ಹಿಟ್ಟನ್ನು ಡೈರೆಕ್ಟಾಗಿ ಸಕ್ಕರೆ ಪಾಕಕ್ಕೆ ಹಾಕಿದಾಗ ಗಂಟಾಗಲ್ಲ, ನೀಟಾಗಿ ಸಕ್ಕರೆ ಪಾಕದಲ್ಲಿ ಮಿಕ್ಸ್ ಆಗಿಬಿಡತ್ತೆ. ನಂತರ ಒಂದು ಪಾತ್ರೆಯಲ್ಲಿ 1 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ಪಷ್ಟು ಅರ್ಧ ಭಾಗದಷ್ಟು ತುಪ್ಪ ಮತ್ತು ಇನ್ನರ್ಧದಷ್ಟು ಎಣ್ಣೆನ ಮಿಕ್ಸ್ ಮಾಡಿರೋದನ್ನು ಹಾಕಿ ಸಿಮ್ನಲ್ಲಿ ಕಾಯಕ್ಕೆ ಇಟ್ಕೊಂಡಿರಬೇಕು. ನಾವಿದನ್ನು ಕಡಲೆ ಹಿಟ್ಟಿಗೆ ಹಾಕ್ಕೊಳ್ಳೋಬೇಕಾದ್ರೆ ಈ ತುಪ್ಪ ಮತ್ತು ಎಣ್ಣೆ ಬಿಸಿ ಬಿಸಿಯಾಗೇ ಇರಬೇಕೇ ಹೊರತು ತಣ್ಣಗೆ ಆಗಬಾರ್ದು. ಈಗ ಒಂದು ದಪ್ಪ ತಳ ಇರೋ ಕಡಾಯಿಯಲ್ಲಿ 1 ಕಪ್ ಕಡಲೆ ಹಿಟ್ಟಿಗೆ 1.5 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1.5 ಕಪ್ಪಷ್ಟು ಸಕ್ಕರೆಗೆ 3/4 ಕಪ್ಪಷ್ಟು ನೀರು ಹಾಕಿ ಸಕ್ಕರೆನ ಕರಗಿಸಿ ಕುದಿಸ್ಕೊಳ್ಬೇಕು. ಸ್ವೀಟ್ ಸ್ಟಾಲ್ಗಳಲ್ಲಿ 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ಪಷ್ಟು ಸಕ್ಕರೆ ಹಾಕಿ ಕೂಡ ಮಾಡ್ಕೊಳ್ತಾರೆ. ಆದರೆ 1.5 ಕಪ್ಪಷ್ಟು ಸಕ್ಕರೆ ಕರೆಕ್ಟಾಗಿ ಇರುತ್ತೆ. ತುಂಬ ಹೆವಿ ಅಂತ ಅನಿಸಲ್ಲ, ಸ್ವೀಟ್ ಪರ್ಫೆಕ್ಟಾಗೇ ಇರುತ್ತೆ. ಹಾಗೆ ಇದಕ್ಕೆ ನಾವು ನೀರಿನ ಕ್ವಾಂಟಿಟಿ ಕಡಿಮೆ ಹಾಕಿರೋದ್ರಿಂದ ಪಾಕ ಬೇಗ ಬಂದುಬಿಡತ್ತೆ. ತುಂಬ ಕುದಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಒಂದು 4ರಿಂದ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈಗಿದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಮತ್ತು ಚಿಟಿಕೆಯಷ್ಟು ಕೇಸರಿ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಫುಡ್ ಕಲರ್ ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಪಾಕ ಜಸ್ಟ್ ಎಳೆ ಪಾಕ ಬರಬೇಕು. ಆ ಎಳೆ ತುಂಬ ಗಟ್ಟಿ ಇರಬಾರ್ದು. ಅದು ಗಟ್ಟಿ ಆಯಿತು ಅಂದರೆ ನಾವು ಈ ಪಾಕಕ್ಕೆ ಕಡಲೆ ಹಿಟ್ಟನ್ನು ಹಾಕಿದ ತಕ್ಷಣ ಪಾಕ ಸೆಟ್ ಆಗಲಿಕ್ಕೆ ಶುರು ಆಗುತ್ತೆ. ಅದರಿಂದ ಪಾಕ ಈ ರೀತಿ ಎಳೆ ಬಂದು ಕಟ್ಟಾಗೋ ಥರ ಇರಲಿ. ಇದಕ್ಕೀಗ ಸಾಣಿಸ್ಕೊಂಡ ಕಡಲೆ ಹಿಟ್ಟನ್ನು ಹಾಕಿ ವಿಸ್ಕರ್ ಇದ್ದರೆ ವಿಸ್ಕರ್, ಇಲ್ಲ ಸ್ಪ್ಯಾಚುಲದಲ್ಲೇ ಕಂಟಿನ್ಯೂಸ್ ಆಗಿ ತಿರುಗಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನು ಸಾಣಿಸ್ಕೊಂಡಿರೋದ್ರಿಂದ ಹಿಟ್ಟೇನು ಗಂಟಾಗಲ್ಲ, ನೀಟಾಗಿ ಮಿಕ್ಸ್ ಆಗತ್ತೆ. ಇದನ್ನು ಮಿಕ್ಸ್ ಮಾಡಿ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಮಿಕ್ಸ್ ಮಾಡ್ಕೊಂಡಿರೋ ತುಪ್ಪ ಮತ್ತು ಎಣ್ಣೆನ ಸಿಮ್ನಲ್ಲಿ ಕಾಯಕ್ಕೆ ಇಟ್ಟಿದ್ವಲ್ಲ, ಅದನ್ನು ಬರೀ ಒಂದು 2 ಟೇಬಲ್ ಸ್ಪೂನಷ್ಟು ಮಾತ್ರ ಹಾಕ್ಕೊಳ್ಬೇಕು. ಬಿಸಿ ಬಿಸಿ ತುಪ್ಪ ಹಾಕಿದಾಗ ಕಡಲೆ ಹಿಟ್ಟು ಈ ರೀತಿ ಅರಳತ್ತೆ. ಆವಾಗ ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗಿ ಕಡಲೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ನೋಡಿ, ಈಗ ಹಾಕಿರೋ ತುಪ್ಪನೆಲ್ಲ ಕಡಲೆ ಹಿಟ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ. ಮತ್ತು ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಕಂಟಿನ್ಯೂಸ್ ಆಗಿ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮ್ ಮಾಡ್ಕೊಳ್ಳೇಬಾರ್ದು. ಇದೇ ಪ್ರೋಸೆಸ್ನ ತುಪ್ಪ ಖಾಲಿ ಆಗೋ ತನಕ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದನೇ ಕಡಲೆ ಹಿಟ್ಟು ಚೆನ್ನಾಗಿ ಅರಳಿ ಮೈಸೂರು ಪಾಕ್ನಲ್ಲಿ ಗೂಡು ಟೆಕ್ಸ್ಚರ್ ಬರುತ್ತಲ್ಲ, ಆ ರೀತಿ ಬರೋದು. ನಾನಿಲ್ಲಿ ಅರ್ಧ ತುಪ್ಪ ಅರ್ಧ ಎಣ್ಣೆ ಬಳಸಿದ್ದೀನಿ. ನೀವು ಬೇಕಾದರೆ 1 ಕಪ್ಪಷ್ಟು ಬರೀ ತುಪ್ಪ, ಇಲ್ಲ 1 ಕಪ್ಪಷ್ಟು ಬರೀ ಎಣ್ಣೆನೂ ಕೂಡ ಹಾಕ್ಕೊಳ್ಬೋದು. ನೋಡಿ, ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಕೊನೆಯದಾಗಿ ಇದಕ್ಕೆ ಇನ್ಮಿಕ್ಕಿದ್ದೆಲ್ಲ ತುಪ್ಪ ಮತ್ತು ಎಣ್ಣೆ ಹಾಕಿ ತಿರುಗಿಸ್ತಾ ಹೋಗಬೇಕು. ಆವಾಗ ತುಪ್ಪನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಕಡಲೆ ಹಿಟ್ಟು ಈ ರೀತಿ ತಳ ಬಿಟ್ಕೊಂಡು ಗೂಡು ಥರ ಅರಳಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆವಾಗ ಇದು ಮೈಸೂರು ಪಾಕ್ ಶೇಪ್ ಕೊಡೋದಕ್ಕೆ ಸೆಟ್ ಆಗಿದೆ ಅಂತ. ಈಗ ಇದನ್ನು ತೆಗೆದು ತುಪ್ಪ ಸವರಿದ ಟಿನ್ನಿಗೆ ತಕ್ಷಣ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆದ್ದರಿಂದ ಮುಂಚೆನೇ ಟಿನ್ಗೆ ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಟಿನ್ನಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಲೈಟಾಗಿ ಲೆವೆಲ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಪ್ರೆಷರ್ ಕೊಡ್ತಾ ಇಲ್ಲ. ಇದನ್ನು ಮೇಲಿಂದ ಪ್ರೆಸ್ ಮಾಡಬಾರ್ದು. ಪ್ರೆಸ್ ಮಾಡಿದ್ರೆ ಗೂಡು ಟೆಕ್ಸ್ಚರ್ ಬರಲ್ಲ. ಒಂದು 2 ನಿಮಿಷ ನಂತರ ಇದು ಬಿಸಿ ಇದ್ದಾಗಲೇ ಚಾಕುಯಿಂದ ಈ ರೀತಿ ಕಟ್ನ ಹಾಕ್ಕೊಂಡು ತಕ್ಷಣ ಕವರ್ ಮಾಡ್ಕೋಬೇಕು. ಇದು ಬಿಸಿ ಇದ್ದಾಗಲೇ ಈ ರೀತಿ ಕವರ್ ಮಾಡೋದ್ರಿಂದ ನೀವು ನೋಡಿರ್ತೀರ, ಮೈಸೂರು ಪಾಕ್ ಮೇಲ್ಗಡೆ ಲೈಟ್ ಕಲರ್, ಒಳಗಡೆ ಡಾರ್ಕ್ ಕಲರ್ ಇರುತ್ತೆ. ಅದು ಈ ರೀತಿ ಕವರ್ ಮಾಡೋದ್ರಿಂದನೇ. ಈ ಮೈಸೂರು ಪಾಕು ಒಂದು 10ರಿಂದ 15 ನಿಮಿಷದಲ್ಲಿ ಸೆಟ್ ಆಗಿಬಿಡತ್ತೆ. ತುಂಬ ಟೈಮ್ ತೊಗೊಳ್ಳಲ್ಲ. ಒಂದು ಅರ್ಧ ಗಂಟೆ ನಂತರ ಆಲ್ರೆಡಿ ಕಟ್ಸ್ ಹಾಕಿರೋ ಜಾಗದಲ್ಲೇ ಮತ್ತೆ ಒಂದ್ಸಲಿ ಚಾಕು ಅಲ್ಲಿ ಕಟ್ ಮಾಡಿಕೊಂಡ್ರೆ
ಮೈಸೂರು ಪಾಕ್ ನೀಟಾಗಿ ತೆಗಿಲಿಕ್ಕೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಹೇಳಿರುವಂಥ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ನೀವು ಇದೇ ರೀತಿಯಾದ ಮೈಸೂರು ಪಾಕ್ನ ಮಾಡ್ಕೋಬೋದು. ನಿಮಗೆ ನಾನು ತೋರಿಸೋವಂಥ ರೆಸಿಪಿಗಳು ಇಷ್ಟ ಆಗಿದ್ದರೆ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟ್ಸ್ಗಳನ್ನು ನೋಡಿದ್ರೆ ನನಗೂ ಇನ್ನೂ ಹೊಸ ರೆಸಿಪಿಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಮೋಟಿವೇಶನ್ ಸಿಗತ್ತೆ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.